ರಾತ್ರಿ ಆವಾಗ ಹೇಳಿದ್ರು ಅವರು ಸಿಕ್ಕಿದ್ರು ನಮ್ಗೆ, ನೀವು ಸ್ಟೇಷನ್ಗೆ ಬನ್ನಿ ಅಂತ. ರಾತ್ರಿ ಒಂದು 10 ಗಂಟೆ ಆಗುವಾಗ ಸ್ಟೇಷನ್ನಲ್ಲಿದ್ದಾರೆ, ಇಲ್ಲಿಗೆ ಬನ್ನಿ ಅಂತ. ನಾವಲ್ಲಿ ಸ್ಟೇಷನ್ಗೆ ಹೋದೆವು. ನಮಗೆ ಅಲ್ಲಿ ಒಂದು ಅವರು ಗೌರವವೇ ಕೊಡ್ಲಿಲ್ಲ. ನಮ್ಮನ್ನು ಸರಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಲಿಕ್ಕೆ ಹೇಳಿದ್ರು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ. ಮಗಳನ್ನು ಮತ್ತೊಂದು ರೂಮಿನಲ್ಲಿ ಇಟ್ಟಿದ್ದರು. ಸ್ವಲ್ಪ ಹೊತ್ತಾದ ನಂತರ ನಮ್ಮಲ್ಲಿ ಹೇಳಿದ್ರು, ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೇವೆ ನಾವು, ಅದರಲ್ಲಿ ಮಾತಾಡಿ ನೀವು ಬರ್ಬೇಕು. ನೀವೇನು ಅವಳೆದ್ರು ನೀವು ಅಳುವುದು ನಿಮ್ಮ ಇದು ಏನು ಬೇಡ, ಮೆಲ್ಲ ಮಾತಾಡಿ ಬಂದ್ರೆ ಸಾಕು. ಮಗಳಿಗೆ ನಮ್ಮನ್ನು ನೋಡುವಾಗ ಬೇಸರ ಆಯ್ತು ಅವಳಿಗೆ. ಅವಳು ಹೇಳಿದ್ರು, ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿ ಲೆಟರ್ ಬರೆದು ಕೊಟ್ಟಳು. ನನಗೆ ಹಾಗೇನಿಲ್ಲಮ್ಮ, ನಾನು ಸರಿಯಾಗಿ ಇದ್ದೇನೆ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡ್ಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದ್ರು, ಟಚ್ ಮಾಡ್ಲಿಕ್ಕಿಲ್ಲ ಅಂತ, ದೂರವೇ ಇರಿ ನೀವು ಅಂತ. ಹಾಗೆ ಹೇಳಿದ್ರೆ, ನಿಮ್ದೆಲ್ಲ ಆಯ್ತು, ನೀವು ಇನ್ನು ಹೋಗಿ ಹೊರಗೆ ಹೋಗಿ. ನಮ್ಮನ್ನು ಹೊರಗೆ ಕಳಿಸಿದ್ರು, ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡ್ಲಿಲ್ಲ. ಅವರ ಜನಗಳೆಲ್ಲ ಒಳಗೆ ಇದ್ದರು, ನಮ್ಮನ್ನು ಮಾತ್ರ ಬಿಡ್ಲಿಲ್ಲ. ಅವರೆಲ್ಲ ಒಳಗೆ ಇದ್ರು ಅವರ ಒಟ್ಟಿಗೆ. ಒಳಗೆ ಅವರದೊಂದು 10-15 ಜನ ಇದ್ದರು. ನಮ್ಮವರನ್ನು ಯಾರನ್ನು ಒಳಗೆ ಬಿಡ್ಲಿಲ್ಲ. ನಮ್ಮ ಇಬ್ಬರನ್ನು ಮತ್ತೆ ಸಣ್ಣ ಮಗಳನ್ನು ಮಾತ್ರ ಬಿಟ್ಟು ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು, ನೀವು ಹೋಗಿ ಇನ್ನು ಅಂತ. ಅವಳು ಬಂದು ಹೇಳಿದ್ಲು, ನೀವು ಇನ್ನು ಇವತ್ತು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ. ಅದರಲ್ಲಿ ಏನು ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮ್ಗೆ ಗೊತ್ತಾಗ್ಲಿಲ್ಲ.